ವಿಪರೀತವಾಗಿ ಕಾಡ್ತಾ ಇದ್ದ ಬೆನ್ನು ನೋವು, ಅದರ ಭಾಗವಾಗಿ ಕಾಡ್ತಾ ಇದ್ದ ಎಡಗಾಲು ನೋವು ಬಿಟ್ರೆ ಲಕ್ವಾ ಹೊಡೆಯುತ್ತೆ ಅನ್ನೋ ಪರಿಸ್ಥಿತಿ. ಇಷ್ಟೆಲ್ಲ ನೆಪ ಒಡ್ಡಿ ಜೈಲಿನಿಂದ ಆಚೆ ಏನೋ ಬಂದ್ರು ದರ್ಶನ್. ಆದ್ರೆ ಆಚೆ ಬಂದ ದರ್ಶನ್ಗೆ ಸರ್ಜರಿನ ಅಥವಾ ಫಿಸಿಯೋಥೆರಪಿನ 10 ದಿನಗಳಿಂದ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಈ ಒಂದು ವಿಚಾರ. ಇದೀಗ ದರ್ಶನ್ ಅವರ ಇಡೀ ಕುಟುಂಬ ಆ ಒಂದು ನಿರ್ಧಾರಕ್ಕೆ ಬಂದಿದೆಯಂತೆ. ಅದರಲ್ಲೂ ದರ್ಶನ್ ಅವರ ಈ ಕಾಡ್ತಾ ಇರುವ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಯಾವುದಾ ನಿರ್ಧಾರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಆಪರೇಷನ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ ಅನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಪರೀತವಾಗಿ ಕಾಡ್ತಾ ಇದ್ದ ಬೆನ್ನು ನೋವು, ಅದರ ಭಾಗವಾಗಿ ಕಾಡ್ತಾ ಇದ್ದ ಎಡಗಾಲು ನೋವು ಬಿಟ್ರೆ ಲಕ್ವಾ ಹೊಡೆಯುತ್ತೆ ಅನ್ನೋ ಪರಿಸ್ಥಿತಿ. ಇಷ್ಟೆಲ್ಲ ನೆಪ ಒಡ್ಡಿ ಜೈಲಿನಿಂದ ಆಚೆ ಏನೋ ಬಂದ್ರು ದರ್ಶನ್. ಆದ್ರೆ ಆಚೆ ಬಂದ ದರ್ಶನ್ಗೆ ಸರ್ಜರಿನ ಅಥವಾ ಫಿಸಿಯೋಥೆರಪಿನ 10 ದಿನಗಳಿಂದ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಈ ಒಂದು ವಿಚಾರ. ಇದೀಗ ದರ್ಶನ್ ಅವರ ಇಡೀ ಕುಟುಂಬ ಆ ಒಂದು ನಿರ್ಧಾರಕ್ಕೆ ಬಂದಿದೆಯಂತೆ. ಅದರಲ್ಲೂ ದರ್ಶನ್ ಅವರ ಈ ಕಾಡ್ತಾ ಇರುವ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಯಾವುದಾ ನಿರ್ಧಾರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಆಪರೇಷನ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ ಅನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಆರೋಪವನ್ನು ಹೊತ್ತು ಜೈಲು ಸೇರಿದಂಥ ನಟ ದರ್ಶನನ್ನ ಬಿಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಎಲ್ಲದರಲ್ಲೂ ಕೂಡ ತ್ಯಾಗಮಯ ಆಗಿದ್ದಂಥ ವಿಜಯಲಕ್ಷ್ಮಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಪುತ್ರ ವಿನೇಶ್ ಬಹಳ ವಿಶೇಷವಾಗಿ ಅವರಿಗೆ ವಿಶ್ ಮಾಡಿದ್ದಾರೆ. ಏನು ಅಂತ ಈ ಡೀಟೇಲ್ಸ್ ನೋಡಿ. ವಿಜಯಲಕ್ಷ್ಮಿ
ವಿಜಯಲಕ್ಷ್ಮಿಗೆ ಹುಟ್ಟುಹಬ್ಬದ ಸಂಭ್ರಮ. ನೀನೇ ಸೂಪರ್ ಹೀರೋ ಎಂದ ವಿನೀಶ್. ಯಾರು ಎಷ್ಟೇ ದ್ವೇಷಿಸಿದ್ರು, ಯಾರೇ ಕೈ ಬಿಟ್ರು ನಮ್ಮವರು ನಮ್ಮನ್ನ ಕೈ ಬಿಡೋದಿಲ್ಲ ಎಂಬ ಮಾತಿದೆ. ಆ ಮಾತು ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿಚಾರದಲ್ಲಿ ನಿಜವಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ 5 ತಿಂಗಳು ಜೈಲಲ್ಲಿ ವನವಾಸ ಅನುಭವಿಸಿದ್ರು. ಆದರೆ ವಿಜಯಲಕ್ಷ್ಮಿ ಮಾತ್ರ ಪತಿಗಾಗಿ ಪ್ರತಿ ಬಾರಿ ಜೈಲಿಗೆ ಹೋಗಿ ಕಷ್ಟಕ್ಕೆ ಸ್ಪಂದಿಸಿದ್ದು. ಬಿಡುಗಡೆ ಸಂದರ್ಭದಲ್ಲೂ ವಿಜಯಲಕ್ಷ್ಮಿ ಜೈಲಿಗೆ ಹೋಗಿ ಕರೆದುಕೊಂಡು ಬಂದ್ರು. ಅಷ್ಟೇ ಅಲ್ಲ, ಪತಿ ರಿಲೀಸ್ಗಾಗಿ ನಾನಾ ದೇಗುಲಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದ್ರು. ಸಾಕಷ್ಟು ತ್ಯಾಗ ಮಾಡಿದ ವಿಜಯಲಕ್ಷ್ಮಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ದರ್ಶನ್ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ಪುತ್ರ ವಿನೀಶ್ ಬರ್ತ್ಡೇ ಆಚರಿಸಿಕೊಂಡ್ರು. ಇಂದು ವಿಜಯಲಕ್ಷ್ಮಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ. ಪ್ರೀತಿಯ ಅಮ್ಮನಿಗೆ ಪುತ್ರ ವಿನೀಶ್ ಶುಭ ಕೋರಿದ್ದಾರೆ. ತಂದೆ ತಾಯಿ ಜೊತೆ ಇರುವ ಫೋಟೋ ಅಪ್ಲೋಡ್ ಮಾಡಿ ಹುಟ್ಟುಹಬ್ಬದ ವಿಶ್ ಮಾಡಿದ್ದಾರೆ. ಅಮ್ಮ ಯಾವಾಗಲೂ ನೀನೇ ನನ್ನ ಸೂಪರ್ ಹೀರೋ ಅಂತ ಬರೆದುಕೊಂಡ ವಿನೀಶ್ ತಾಯಿಯ ಪ್ರೀತಿಯನ್ನ ಹೊರಹಾಕಿದ್ದಾರೆ. ರೋಜಾ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಪರೀತವಾಗಿ ಕಾಡ್ತಾ ಇದ್ದ ಬೆನ್ನು ನೋವು, ಅದರ ಭಾಗವಾಗಿ ಕಾಡ್ತಾ ಇದ್ದ ಎಡಗಾಲು ನೋವು ಬಿಟ್ರೆ ಲಕ್ವಾ ಹೊಡೆಯುತ್ತೆ ಅನ್ನೋ ಪರಿಸ್ಥಿತಿ. ಇಷ್ಟೆಲ್ಲ ನೆಪ ಒಡ್ಡಿ ಜೈಲಿನಿಂದ ಆಚೆ ಏನೋ ಬಂದ್ರು ದರ್ಶನ್. ಆದ್ರೆ ಆಚೆ ಬಂದ ದರ್ಶನ್ಗೆ ಸರ್ಜರಿನ ಅಥವಾ ಫಿಸಿಯೋಥೆರಪಿನ 10 ದಿನಗಳಿಂದ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಈ ಒಂದು ವಿಚಾರ. ಇದೀಗ ದರ್ಶನ್ ಅವರ ಇಡೀ ಕುಟುಂಬ ಆ ಒಂದು ನಿರ್ಧಾರಕ್ಕೆ ಬಂದಿದೆಯಂತೆ. ಅದರಲ್ಲೂ ದರ್ಶನ್ ಅವರ ಈ ಕಾಡ್ತಾ ಇರುವ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಯಾವುದಾ ನಿರ್ಧಾರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಆಪರೇಷನ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ ಅನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.